ಹೈಯೆಸ್ಟ್ ಡಿಮ್ಯಾಂಡ್ ಇರೋ ಗಾಡಿ ಇದೊಂದೇ ಸರ್ ಒಮಿನಿ. ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. ಕಂಡೀಷನ್ ಚೆನ್ನಾಗಿದೆಲ್ಲ. ಗಾಡಿ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಸರ್. ಪ್ರೈಸ್ ಬಂದು 1.5 ಲಕ್ಷ ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಒಂದು 85 ಸಿಗುತ್ತೆ. ಅದರಲ್ಲಿ ಬನ್ನಿ ಬೇಕಾದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ ಮೇಡಮ್ ಅವರು. ಕಂಡೀಷನ್ ಚೆನ್ನಾಗಿದೆ. ಮಾರುತಿ ಸೆಲೋರಿಯಾ ಸರ್, ಲೇಡೀಸ್ಗೆ ಎಲ್ಲರಿಗೂ ಓಡಿಸೋದಕ್ಕೆ ಬೆಂಗಳೂರು ಗಾಡಿಗೆ ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿ ಕಂಡೀಷನ್ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಬರೀ 22,000 ಅಷ್ಟೇ ಓಡಿಸಿರೋದು, ಅವ್ರು ಜಾಸ್ತಿ ಯೂಸ್ ಮಾಡಿಲ್ಲ. ಮತ್ತೆ 21 ಮಾಡಲ್, ಬರೀ 7,400 ಕಿಲೋಮೀಟರ್ ಓಡಿದೆ ಅಷ್ಟೇನೆ. ಇದೆಲ್ಲ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಎದುರುಗಡೆ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ. ಸಿಂಗಲ್ ಹ್ಯಾಂಡ್ ಕಾರ್ಸ್ ಬೇಕು, ಫಸ್ಟ್ ಓನರ್ ಸಿಗುತ್ತಲ್ಲ, ಅದು ತರಿಸ್ಕೊಡ್ತೀವಿ ಸರ್. EXI ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕಂಡೀಷನ್ ಚೆನ್ನಾಗಿದೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ ನಿಮಗೆ. ಕಂಪ್ನಿ ಲೆದರ್ ಸೀಟ್ಸ್. 2,25,000 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. ಮಾರುತಿ ಆಲ್ಟೋ ಇದು LXI 2009 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಸಿಂಗಲ್ ಓನರ್ ಗಾಡಿನ ಇದು? ಹೌದೌದು. ಓಕೆ. ಮೈಲೇಜ್ ಚೆನ್ನಾಗಿ ಬರುತ್ತೆ. ನಿಮ್ಮ ಎಷ್ಟು ಬರುತ್ತೆ ಮೈಲೇಜ್ ಇದು? ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಇವತ್ತು ಬಂದಿರೋದು ಥ್ರೂ ಕಾರ್ಸಲ್ಲಿ ಇದ್ದೀವಿ. ನೀವು ನೋಡ್ತಿರ್ಬೋದು ಸುತ್ತಲೂ ನಿಮಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಸಾಕಷ್ಟು ಕಾರ್ಸ್ನ ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಶೋರೂಮ್ ತುಂಬ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಬನ್ನಿ, ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಥ್ರೂ ಕಾರ್ಸಿಗೆ ಬಂದಿದ್ದೀವಿ. ಇವತ್ತು ನಾವು ಎಷ್ಟು ಕಾರ್ಸ್ ನೋಡ್ಬೋದು? 30 ಗಾಡಿ ನೋಡ್ಬೋದು. 30 ಕಾರ್ಸ್ ನೋಡ್ಬೋದಾ? ಫಸ್ಟ್ ಲೊಕೇಶನ್ ಹೇಳ್ಬಿಡಿ ಮೇಡಮ್, ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ಇದು ವೆಸ್ಟ್ ಆಫ್ ಕಾರ್ಡ್ ರೋಡ್ ಸರ್, ಆಪೋಸಿಟ್ ಸಿಟಿ ಹಾಸ್ಪಿಟಲ್ ಬರುತ್ತೆ. ನವರಂಗ್ ಬ್ರಿಡ್ಜ್ ನಿಯರ್ ಬೈ ಬರುತ್ತೆ. ರಾಜಾಜಿನಗರ ಹೋಗೋ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್. ಸ್ಟಾರ್ಟಿಂಗ್ ಏನು ಪ್ರೈಸ್ನ ಸ್ಟಾರ್ಟ್ ಆಗುತ್ತೆ ಮೇಡಮ್? 1.5 ಲಕ್ಷದಿಂದನೇ ಇದೆ ಸರ್. 1.5 ಲಕ್ಷ. ಮತ್ತೆ ಇದು RTO ಚಾರ್ಜಸ್, ಕಮಿಷನ್ ಅಂತದೇನು? 2% ಕಮಿಷನ್. RTO ಚಾರ್ಜಸ್ 4,500 ತಗೊಂತೀವಿ. ಟ್ರಾನ್ಸ್ಫರ್ ಮಾಡಿಸಿ ನಾವೇ ಕೊಡ್ತೀವಿ ಸರ್. ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಮೇಡಮ್ ಇಲ್ಲಿ ಇವಾಗ? ಸರ್ 2002 ನಲ್ಲಿ ಇರ್ಬೋದು ಸರ್. ವೀಕ್ಷಕರು ನೋಡ್ಬೋದು, ನಿಮ್ಗೆ ಇದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್. ಇದು ಕಾರ್ಸ್ ಎಲ್ಲ ನಾವು ಪ್ರತಿಯೊಂದು ತೋರಿಸ್ತೀವಿ ಡೀಟೇಲಾಗಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊ ಬನ್ನಿ ಅಂತ ಹೇಳ್ತಾ, ಬನ್ನಿ ತೋರಿಸ್ಕೊಂಡು ಹೋಗೋಣ. ಓಕೆ ಮೇಡಮ್, ಈ ಕಾರಿಗೆ ಬಂದ್ಬಿಡೋಣ. ರಿಡ್ಜು ಸರ್, ಇದು ಮಾರುತಿ ಕಂಪ್ನಿ. ಇದು ರಿಡ್ಜ್ 2011 ಮಾಡಲು, ಡೀಸೆಲ್ ವರ್ಷನ್. ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಡೋರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಇದು ಪ್ರೈಸ್ ಬಂದು 3.5 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 3.5 ಇದೆಯಾ? ಇನ್ನ ನೆಗೋಷಿಯಬಲ್ ಆಗುತ್ತಾ? ಓಕೆ ವೀಕ್ಷಕರೇ, ನೋಡ್ತಿರ್ಬೋದು ನೀವು, ಇನ್ನ ನೆಗೋಷಿಯಬಲ್ ಆಗುತ್ತೆ ನಿಮಗೆ ಕಾರ್ ಮೇಲೆ. ನಿಮಗೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಕಾರ್ ಕಂಡೀಷನ್ ಎಲ್ಲ ನೋಡಿ, ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್ ಇದೆ. ನಿಮಗೆ ಎಷ್ಟು ಓಡಿದೆ ಅಂತ ಹೇಳಿದ್ರೆ? 65,000 ಓಡಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ. ಓಕೆ. ಟೈರ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಏನು ಮತ್ತೆ ಗಾಡಿ ತಗೊಂಡು ಮತ್ತೆ ರೆಡಿ ಮಾಡಿಸೋವಂಥದ್ದು ಏನು ಇರೋದೇ ಇಲ್ಲ. ತಗೊಂಡು ಹಂಗೆ ಓಡಿಸ್ಕೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ಹೋಗ್ಬಿಡೋಣ ಬನ್ನಿ. ನೆಕ್ಸ್ಟ್ i10 ಸರ್. ಇದು Hyundai i10 ಸ್ಪೋರ್ಟ್ಸ್ ವರ್ಷನ್, ಬಟ್ 3 ಓನರ್ಸ್ ಆಗಿದೆ. ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಅಲ್ಲಿ ಇದೆ. ಇದೆಲ್ಲ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಇದು ಪೆಟ್ರೋಲ್ ವರ್ಷನ್ ಸರ್. ಪ್ರೈಸ್ ಬಂದು 2,15,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 2,15,000 ಓಕೆ. 2 ಲ್ಯಾಕ್ ಮಾಡ್ಬಿಡಿ ಮೇಡಮ್. ಮಾಡ್ಕೊಳ್ಳೋಣ ಬನ್ನಿ ಸರ್. ಅದರಲ್ಲೂ ಇನ್ನೂ ಕಮ್ಮಿ ಆಗುತ್ತಲ್ವಾ? ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ. ಹೆಚ್ಚು ಕಮ್ಮಿ ಮಾಡ್ಕೊ. ಮತ್ತೆ ಎಲ್ಲ ನಿಮ್ಮ ಹತ್ರ ಸಿಗೋದೆಲ್ಲ KA ರಿಜಿಸ್ಟ್ರೇಷನ್ ತಾನೇ ಗಾಡಿಗಳು? ಹೌಸ್ ಸ್ಟೇಷನ್ ಗಾಡಿಗಳು ಯಾವ್ದು ಮಾರಲ್ಲ, ಕರ್ನಾಟಕ ಗಾಡಿಗಳು ಮಾತ್ರ. ಓಕೆ, ಡನ್. ನೆಕ್ಸ್ಟ್ ಮೇಡಮ್ ಯಾವುದು? ಇದು ಫೋರ್ಡ್ ಈಕೋ ಸ್ಪೋರ್ಟ್ಸ್ ಸರ್. 2014 ಮಾಡಲು, ಟೈಟಾನಿಯಮ್, ಟಾಪ್ ಎಂಡ್ ಮಾಡಲು ಗಾಡಿ. ಇದು ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. 78,000 ರನ್ನಿಂಗ್ ಆಗಿದೆ. ಏರ್ ಬ್ಯಾಗ್, ABS, ಮ್ಯಾಗ್ ವಿಲ್ ಎಲ್ಲ ಕಂಪ್ನಿಯಿಂದಾನೇ ಬರುತ್ತೆ. ಇದು ಪ್ರೈಸ್ ಬಂದು 5,85,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ ಸರ್. ಡೀಸೆಲ್ ವರ್ಷನ್ ಗಾಡಿ. ಓಕೆ, ಇನ್ನ ನೆಗೋಷಿಯಬಲ್ ಆಗುತ್ತೆ. ಬಂದು ಒಂದ್ಸಲಿ ವಿಸಿಟ್ ಮಾಡ್ಬೋದು. ಇದು ರೆನಾಲ್ಟ್ ಡಸ್ಟರ್ 2013 ಮಾಡಲ್, 5 ಸೀಟರ್ ವೆಹಿಕಲ್. ಇದು 1,33,000 ಓಡಿದೆ. ಓನರ್ ಬಂದು 3 RXZ 85 PHP ಬರುತ್ತೆ. ಇದು ಗಾಡಿ ಎಲ್ಲ ಚೆನ್ನಾಗಿದೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇದು ಅಷ್ಟೇ. ಎಷ್ಟು ಓಡಿದೆ ಅಂದ್ರೆ? 1,33,000 ಓಡಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಗಾಡಿ ಚೆನ್ನಾಗಿದೆ, ಬಂದು ಬೇಕಾದ್ರೆ ನೋಡ್ಬೋದು. ಇದು ಪ್ರೈಸ್ ಬಂದು 5,25,000 ಹೇಳ್ತಿದ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಸಿಂಗಲ್ ಹ್ಯಾಂಡ್ ಕಾರ್ಸ್ ಬೇಕು, ಫಸ್ಟ್ ಓನರ್ ಸಿಗುತ್ತಲ್ಲ? ಅದು ತರಿಸ್ಕೊಡ್ತೀನಿ ಸರ್. ಯಾವ ಗಾಡಿ ಬೇಕು ನನಗೆ ಇಲ್ಲಿ ಬಂದು ನಂಗೆ ವಿಸಿಟ್ ಮಾಡಿದ್ರೆ, ನಿಮ್ಗೆ ಯಾವ ಗಾಡಿ ಬೇಕು ನಾನು ಅರೇಂಜ್ ಮಾಡ್ಕೊಡ್ತೀನಿ. XUV 500 ಮಹೇಂದ್ರ XUV 500 ಸರ್. ಇದು WA8 ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. ಇದು ಪ್ರೈಸ್ ಬಂದು 8,25,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 85,000 ಓಡಿದೆ ಸರ್ ಗಾಡಿ. ಇದು 85,000 ಓಡಿದೆ. ಇದರಲ್ಲಿ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ. XUV 500 7 ಸೀಟರ್ ನೋಡೋರಿದ್ರೆ ಬಂದು ಒಂದ್ಸಲಿ ಕಂಡೀಷನ್ ನೋಡ್ಬೋದು ಗಾಡಿ ಬಗ್ಗೆ. ಗಾಡಿ ಟೈರ್ ಎಲ್ಲ ಚೆನ್ನಾಗಿದೆ. 50% 70% ಟೈರ್ ಇದೆ. ಇದು ಮಾರುತಿ ಶಿಫ್ಟ್ ಡೀಸೆಲ್ ಗಾಡಿ. VDI ಆಪ್ಷನಲ್. ಏರ್ ಬ್ಯಾಗ್, ABS ಬರುತ್ತೆ. ಮ್ಯಾಗ್ ವೀಲ್ ಒಂದು ಬರಲ್ಲ ಅಷ್ಟೇ.
ಓಕೆ ಇದು ಡೀಸೆಲ್ ವರ್ಷನ್ 18 ಮಾಡಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ 72,000 ನೋಡಿದೆ ಸರ್ ಗಾಡಿ ಇದು 675 ಹೇಳ್ತಿದ್ದಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ ಓಕೆ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಹಾಕ್ಸಿದ್ದಾರೆ ಗಾಡಿ ಸೀಟ್ ಇದೆ ಬ್ಲೂ ಕಲರ್ ಅಲ್ಲಿ ಇದೆ ಚೆನ್ನಾಗಿದೆ ಕಂಪ್ನಿ ಸಿಸ್ಟಮ್ ಬರುತ್ತೆ ನಿಮಗೆ ಓಕೆ 8 7 ಸೀಟರ್ ಇದು ಮಾರುತಿ ಎಲ್ಟಿಗಾ ಸರ್ ಇದು ZDI ವರ್ಷನ್ ಟಾಪ್ ಎಂಡ್ ಮಾಡಲ್ 15 ಮಾಡಲ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ 98,000 ನೋಡಿದೆ ಸರ್ 98,000 ಏನು ಹೇಳ್ತಾ ಇದ್ದೀರಾ ಶೋರೂಮ್ ಹಿಸ್ಟ್ರಿ ಇದು ಬಂದು ಇದು 785 ಹೇಳ್ತೀರಾ ನೆಗೋಷಿಯಬಲ್ ಆಗುತ್ತೆ ಸರ್ ಶಿಫ್ಟ್ ಡಿಸೈರ್ ಬಂದ್ಬಿಡೋಣ ಇದು 2015 ಮಾಡಲ್ ಸರ್ ಇದು ZXi ಟಾಪ್ ಎಂಡ್ ಮಾಡಲ್ ಇದೆಲ್ಲ ಅಷ್ಟೇ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಪೆಟ್ರೋಲ್ ಡೀಸೆಲ್ ಇದೆ ಪೆಟ್ರೋಲ್ ವರ್ಷನ್ ಇದೆ ಪೆಟ್ರೋಲ್ ವರ್ಷನ್ ಅಲ್ವಾ ಇದು ಪ್ರೈಸ್ ಬಂದು ನಿಮಗೆ 585 ಹೇಳ್ತೀರಾ ನೆಗೋಷಿಯಬಲ್ ಆಗುತ್ತೆ ಸರ್ ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ ಇದೆಲ್ಲ ಅಷ್ಟೇ ಎಲ್ಲ ಬರುತ್ತೆ ನಿಮಗೆ ಫ್ಯೂಚರ್ಸ್ ಮ್ಯಾಗ್ವಿಲ್ ವೈರ್ಡ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಡ್ಯಾಶ್ ಬೋರ್ಡ್ ಅಲ್ಲ ಕಂಪ್ಲೀಟ್ ಎಲ್ಲ ಕಂಪ್ನಿಯಿಂದನೇ ಬರೋದು ನಿಮಗೆ ಸಿಸ್ಟಮ್ ಎಲ್ಲ ಪ್ರತಿಯೊಂದನ್ನು ಮತ್ತೆ ಸ್ಕ್ಯಾನರ್ ಆಪ್ಷನ್ ಇದೆ ಅಲ್ವಾ ಓಕೆ ಸರ್ ಮಾರುತಿ ಆಲ್ಟೋ ಇದು LXi 2009 ಮಾಡಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ ಸಿಂಗಲ್ ಓನರ್ ಗಾಡಿನ ಇದು ಹೌದೌದು ಓಕೆ AC ಪವರ್ ಸ್ಟೇರಿಂಗ್ ಅಷ್ಟೇ ಬರೋದು ಸರ್ ಇದರಲ್ಲಿ ಪವರ್ ವಿಂಡೋಸ್ ಬರಲ್ಲ ನಿಮಗೆ ಪವರ್ ವಿಂಡೋ ಬರಲ್ಲ ಓಕೆ 66,000 ಓಡಿದೆ ಗಾಡಿ ಏನು ಹೇಳ್ತಾ ಇದ್ದೀರಾ 2,15,000 ಹೇಳ್ತಿದೆ ಸರ್ ಹೆಚ್ಚು ಕಮ್ಮಿ ಆಗುತ್ತೆ 2,15,000 ಒಂದು ಎರಡು ಮಾಡಿಬಿಡಿ ಅದರಲ್ಲ ಒಂಚೂರು ಕಮ್ಮಿ ಆಗುತ್ತಲ್ವಾ ಎದುರುಗಡೆ ಬನ್ನಿ ಸರ್ ಇನ್ನೂ ಕಮ್ಮಿ ಮಾಡಿಸ್ಕೊಳ್ಳೋಣ ವೈಟ್ ಕಲರು ಟೈರೆಲ್ಲ ನೋಡ್ಬೋದು ಎಲ್ಲ ಕಂಡೀಷನ್ ಆಗಿದೆ ಡೆಂಟ್ ಆಗಿರಲಿ ಸಣ್ಣ ಪುಟ್ಟ ಟಚ್ ಅಪ್ ಆಗಿ ಸೆಕೆಂಡ್ ಶೋರೂಮ್ ಗಾಡಿಗಳಂದ್ರೆ ಸಣ್ಣ ಪುಟ್ಟ ಟಚ್ ಅಪ್ ಇದೆ ಚೆನ್ನಾಗಿದೆ ಸಿಂಗಲ್ ಓನರು ಸಿಂಗಲ್ ಹ್ಯಾಂಡ್ ಗಾಡಿ ಇದು ಆಲ್ಟೋ ಖಂಡಿತವಾಗ್ಲೂ ಬಂದು ಒಂದ್ಸಲಿ ವಿಸಿಟ್ ಮಾಡಿ ನೋಡ್ಬೋದು ತುಂಬಾ ಜನ ಡೈಲಿ ಯೂಸ್ಗೆ ಕೇಳ್ತಿರ್ತಾರೆ ಮನೆಗಳಲ್ಲಿ ಒಂದು 3 ಜನ 4 ಜನ ಇರೋರಿಗೆ ಒಂದು ಮೈಲೇಜ್ ಚೆನ್ನಾಗಿ ಬರುತ್ತೆ ನಿಮ್ಮ ಮೈಲೇಜ್ ಎಷ್ಟು ಬರುತ್ತೆ ಮೈಲೇಜ್ ಇದು 20 ಬರುತ್ತೆ ಸರ್ 20 ಬರುತ್ತಾ ಓಕೆ ಮನೆಯಲ್ಲಿ ಒಂದು 2-3 ಜನ 4 ಜನ ಫ್ಯಾಮಿಲಿ ಇತ್ತಂದ್ರೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಅದು ಸಿಂಗಲ್ ಹ್ಯಾಂಡ್ ಗಾಡಿ ಬೇರೆ ನೆಕ್ಸ್ಟ್ ಮೇಡಮ್ ಹೋಗೋಣ ಸರ್ ಹೋಂಡಾ ಸಿಟಿ ಇದು ಬಂದು 2004 ಮಾಡಲ್ EXi ಆಟೋಮೆಟಿಕ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕಂಡೀಷನ್ ಚೆನ್ನಾಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಆಟೋಮೆಟಿಕ್ ಗಾಡಿ ವಿತೌಟ್ ಗೇರ್ ಇದೆಲ್ಲ ಡೋರ್ ಓಪನ್ ಆಗುತ್ತೆ ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಒಳ್ಳೆ ಲೆದರ್ ಸೀಟ್ಸ್ ಇದೆ ನಿಮಗೆ ಕಂಪ್ನಿ ಲೆದರ್ ಸೀಟ್ಸ್ ಇವೆಲ್ಲ ಲಕ್ಸುರಿಯಸ್ ಗಾಡಿಗಳು ಸರ್ ಇವು ಚೆನ್ನಾಗಿದೆ ಒಳ್ಳೆ ಇಂಟೀರಿಯರ್ ಡಿಸೈನ್ ಎಲ್ಲ ಚೆನ್ನಾಗಿದೆ ಬರೀ ಸಿಂಗಲ್ ಒಬ್ಬರೇ ಓಡಿಸಿರೋದು ಗಾಡಿ ಒಬ್ಬರೇ ಓಡಿಸಿರೋದಾ 2,25,000 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ 2,25,000 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಒಂದ್ಸಲಿ ಬಂದು ಶೋರೂಮ್ ವಿಸಿಟ್ ಮಾಡಿ ಆಫೀಸಲ್ಲಿ ಕೂತ್ಕೊಳ್ಳಿ ನಿಮಗೆ ಈ ಕಾರ್ ಓಕೆ ಅಂದರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಲ್ಲ ಮೇಡಮ್ ಮಾಡ್ಕೊಡೋಣ ಸರ್ ಓಕೆ ನೆಕ್ಸ್ಟ್ ಇದು ಮಾರುತಿ ರೀಡ್ಸ್ ಪೆಟ್ರೋಲ್ ವರ್ಷನ್ ಗಾಡಿ EXi ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ 87,000 ಕಿಲೋಮೀಟರ್ ರೀಡಿಂಗ್ ಇದೆ ಒಳ್ಳೆ ಸಿಸ್ಟಮ್ ಸೀಟ್ ಕವರ್ ಎಲ್ಲ ಚೆನ್ನಾಗಿ ಹಾಕ್ಸಿದ್ದಾರೆ ಇದು ಬಂದು 3,20,000 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇದು ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ನೆಕ್ಸ್ಟ್ ಇದು ನಿಸಾನ್ ಮೈಕ್ರಾ ಡೀಸೆಲ್ ವರ್ಷನ್ ಗಾಡಿ ಇದು ಅಷ್ಟೇ ಸಿಂಗಲ್ ಓನರು ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ ಡೀಸೆಲ್ ವರ್ಷನ್ ಗಾಡಿ ಕಿಲೋಮೀಟರ್ ಬಂದು 73,000 ಏನೋ ಓಡಿದೆ ಪ್ರೈಸ್ ಬಂದು 3.5 ಲಕ್ಷ ಹೇಳ್ತಿದ್ರೆ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ 3.5 ಲಕ್ಷ ಇನ್ನೂ ಕಮ್ಮಿ ಆಗುತ್ತೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ 2012 ಮಾಡಲ್ ಹೋಂಡಾ ಸಿಟಿ ಪೆಟ್ರೋಲ್ ವರ್ಷನ್ ಬಟ್ 3 ಓನರ್ಸ್ ಆಗಿದೆ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ರನ್ನಿಂಗ್ ಅಲ್ಲಿ ಇದೆ ಬರೀ 32,500 ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಇದು ಎಷ್ಟು ಹೇಳ್ತಾ ಇದ್ದಾರೆ ಇದು ಬಂದು 4,75,000 ಹೇಳ್ತಿದ್ದಾರೆ ನೆಗೋಷಿಯಬಲ್ ಆಗುತ್ತೆ ಸರ್ ಪೆಟ್ರೋಲ್ ವರ್ಷನ್ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ ಸರ್ ಬರೀ 32,000 ಓಡಿದೆ ಅಷ್ಟೇ ಓಕೆ ಓಕೆ ಡೆಂಟ್ ಆಗಿರಲಿ ಎಲ್ಲೂ ಇಲ್ಲ ಸಣ್ಣ ಪುಟ್ಟ ಕ್ರಾಚಸ್ ಇರುತ್ತೆ ಹೌದು ಚೆನ್ನಾಗಿದೆ ನೆಕ್ಸ್ಟ್ ಇನೋವಾ ಮೇಡಮ್ ಇದು ಟೊಯೋಟಾ ಇನೋವಾ ಸರ್ 2005 ಮಾಡಲ್ G ವರ್ಷನ್ ಓನರ್ ಬಂದು 4th ಆಗಿದೆ 4th ಓನರ್ ಇದು ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ 1,76,000 ನೋಡಿದೆ ಗಾಡಿ ಇದು ಇದು ಪ್ರೈಸ್ ಬಂದು 4.5 ಲಕ್ಷ ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ 7 ಸೀಟರ್ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡಿ ಮೇಡಮ್ ಬರೋರಿಗೆ ಕಸ್ಟಮರ್ಗೆ ಒಂದು ಫ್ಯಾಮಿಲಿ ಫುಲ್ ಹೋಗ್ಬೋದು ಸರ್ ಗಾಡಿ 7 ಸೀಟರ್ ಓಕೆ ಎಲ್ಲ ವೈಟ್ ಬೋರ್ಡ್ ಅಲ್ಲ ಇನ್ನು ಎಲ್ಲ ಬೋರ್ಡ್ ಎಲ್ಲ ವೈಟ್ ಬೋರ್ಡ್ ಗಾಡಿ ಎಲ್ಲ ವೈಟ್ ಬೋರ್ಡ್ ಗಾಡಿಗಳು ಸಿಗುತ್ತೆ ಇದು ಮೇಡಮ್ ಚೆನ್ನಾಗಿ ಕಾಣಿಸ್ತಾ ಇದೆ ಮಾರುತಿ ಸೆಲೋರಿಯಾ ಸರ್ ಲೇಡೀಸ್ಗೆ ಎಲ್ಲರಿಗೂ ಓಡಿಸೋದಕ್ಕೆ ಬೆಂಗಳೂರು ಗಾಡಿಗೆ ತುಂಬಾ ಚೆನ್ನಾಗಿದೆ ಗಾಡಿ ಕಂಡೀಷನ್ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಬ್ಲೂ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ 17 ಮಾಡಲ್ ZXi ಆಟೋಮೆಟಿಕ್ ಗಾಡಿ ಇದು ಆಟೋಮೆಟಿಕ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ ಬರೀ 22,000 ಓಡಿದೆ ಸರ್ ಗಾಡಿ ಇದು 22 ಏನು ಜಾಸ್ತಿ ಓಡಿಸೇ ಇಲ್ಲ ಇದನ್ನ ಇಲ್ಲ ಸರ್ ಆಟೋಮೆಟಿಕ್ ಗಾಡಿಗಳೆಲ್ಲ ಸಾಮಾನ್ಯ ಓಡಿಸಲ್ಲ ಗಾಡಿ ನೀಟಾಗಿದೆ
100% ಟೈರ್ ಇದೆ, ಗಾಡಿ ಚೆನ್ನಾಗಿದೆ ಟೈರ್ಗಳು. ಇದೆಲ್ಲ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಫ್ಯಾಮಿಲಿಗೆ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ಸರ್. ಹೌದು. ಎಷ್ಟು ಹೇಳ್ತಾ ಇದ್ದಾರೆ? 4,85,000 ಹೇಳ್ತೀರಾ ಸರ್, ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಸೀಟ್ ಎಲ್ಲ ತುಂಬಾ ಚೆನ್ನಾಗಿದೆ, ಫುಲ್ ಶೋರೂಮ್ ಕಂಡೀಷನ್ ಅಂತ. ಹೌದು ಸರ್, ಬರೀ 22,000 ಅಷ್ಟೇ ಓಡಿಸಿರೋದು, ಅವ್ರು ಜಾಸ್ತಿ ಯೂಸ್ ಮಾಡಿಲ್ಲ. ಇದು ಮಾರುತಿ ಸೆಲೆರಿಯೋ ಮ್ಯಾನ್ಯುವಲ್ ವೆಹಿಕಲ್, 2016-17 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗ್ ಅಲ್ಲಿ ಇದೆ. 55,000 ಓಡಿದೆ ಸರ್ ಗಾಡಿ. ಓಕೆ. ಇದು ಬಂದು 4,30,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಇದರಲ್ಲಿ ಅಷ್ಟೇ AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮ್ಮ ಗಾಡಿ. ಓಕೆ. ನೆಕ್ಸ್ಟ್ ಹೋಗ್ಬಿಡೋಣ. ವೋಲ್ಕ್ಸ್ವ್ಯಾಗನ್ ಪೋಲೋ 2016 ಮಾಡಲ್, ಡೀಸೆಲ್ ವರ್ಷನ್ ಗಾಡಿ, ಸೆಕೆಂಡ್ ಓನರ್, ಹೈ ಲೈನ್. ಇದೆಲ್ಲ ಅಷ್ಟೇ ಟಾಪ್ ಎಂಡ್ ಮಾಡಲ್ ಇದು. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. 95,000 ಓಡಿದೆ ಸರ್ ಕಿಲೋಮೀಟರ್. ಏನು ಕೋಟ್ ಮಾಡ್ತಾ ಇದ್ದೀರಾ? ಇದು 5,85,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಟಾಪ್ ಎಂಡ್ ಮಾಡಲ್ ಮತ್ತೆ. ಹೌದೌದು. ನೆಕ್ಸ್ಟ್ ಅದು ಮೇಡಮ್? ಅದು ಇಗ್ನಿಸ್ ಸರ್, ಪೆಟ್ರೋಲ್ ವರ್ಷನ್, ಅದು ಆಟೋಮೆಟಿಕ್ ಗಾಡಿ. ಅದರಲ್ಲಷ್ಟೇ ಟಾಪ್ ಎಂಡ್ ಮಾಡಲ್, ಸ್ಪೋರ್ಟ್ಸ್ ವರ್ಷನ್ ಗಾಡಿ ಇದು. ಇದರಲ್ಲಷ್ಟೇ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 21 ಮಾಡಲ್, ಬರೀ 7,400 ಕಿಲೋಮೀಟರ್ ಓಡಿದೆ ಅಷ್ಟೇನೆ. ಹೌದು. 775 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್ ಅದು. ಸರ್ ಟೊಯೋಟಾ ಕೊರೋಲಾ ಇದು 2005 ಮಾಡಲ್, ಆಟೋಮೆಟಿಕ್ ವರ್ಷನ್ ಗಾಡಿ ಇದು. ಬಟ್ 3 ಓನರ್ಸ್ ಆಗಿದೆ, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಅಲ್ಲಿ ಇದೆ. 2,10,000 ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇದರಲ್ಲಿ. 2,10,000 ಇನ್ನೂ ಕಮ್ಮಿ ಆಗುತ್ತೆ. ಇದು ಹೋಂಡಾ ಸಿಟಿ 2007 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಇದು ZX 81,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದು 2,85,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ, ಮ್ಯಾಗ್ ವಿಲ್ಲೋ ಎಲ್ಲ ಬರುತ್ತೆ ಕಂಪ್ನಿಯಿಂದಲೇ. ಡಿಸೈರ್ ಸರ್, ಇದು 2010 ಮಾಡಲ್, ಡೀಸೆಲ್ ವರ್ಷನ್ ಗಾಡಿ. ಓನರ್ ಬಂದು ಸೆಕೆಂಡ್ ಆಗಿದೆ. ಕಿಲೋಮೀಟರ್ ಬಂದು ನಿಮಗೆ 65,000 ಓಡಿದೆ ಗಾಡಿ. 3,35,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಶಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಅಲ್ವಾ? ಇದು ವೋಲ್ಕ್ಸ್ವ್ಯಾಗನ್ ವೆಂಟೋ 2011 ಮಾಡಲ್, ಬಟ್ 3 ಓನರ್ಸ್ ಆಗಿದೆ, ಡೀಸೆಲ್ ವರ್ಷನ್. ಇದು ಪ್ರೈಸ್ ಬಂದು 3,90,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ ಸರ್. ಮಾರುತಿ ಆಲ್ಟೋ ಇದು LXi ಮಾಡಲ್ 2009, ಇದರಲ್ಲಿ ಅಷ್ಟೇ AC, ಪವರ್ ಸ್ಟೀರಿಂಗ್ ಬರುತ್ತೆ. ಓನರ್ ಬಂದು 3 ಆಗಿದೆ. ಒಳ್ಳೆ ಸೀಟ್ ಕವರ್ಸ್ ಎಲ್ಲ ಇದೆ ಸರ್. ಇದರಲ್ಲಿ 81,000 ಓಡಿದೆ ಕಿಲೋಮೀಟರ್. 2,10,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 2,10,000 ಅದರಲ್ಲೂ ಇನ್ನೂ ಕಮ್ಮಿ ಆಗುತ್ತೆ, ನೆಗೋಷಿಯಬಲ್ ಇದೆ. ಇದು ಮಾರುತಿ ಶಿಫ್ಟ್ 2009 ಮಾಡಲ್, ZXi, ಬಟ್ 3 ಓನರ್ಸ್ ಆಗಿದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಇದು ಟಾಪ್ ಎಂಡ್ ಮಾಡಲ್ ಸರ್, ZXi. ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಎಲ್ಲ ಕಂಪ್ನಿಯಿಂದಾನೇ ಬರುತ್ತೆ. ಇದು ಪ್ರೈಸ್ ಬಂದು 3,4 ಲಕ್ಷ ಹೇಳ್ತಿದ್ರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದು ಆಲ್ಟೋ K10 2011 ಮಾಡಲ್, ಪೆಟ್ರೋಲ್ ವರ್ಷನ್ ಗಾಡಿ, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. 75,000 ಓಡಿದೆ ಕಿಲೋಮೀಟರ್. ಪ್ರೈಸ್ ಬಂದು 2,5 ಲಕ್ಷ ಹೇಳ್ತಾರೆ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2,25,000 ಮಾಡಿಸ್ಕೊಡ್ತೀನಿ. 2,25,000 ಆಗುತ್ತೆ. ಅದರಲ್ಲಿ ನಾವು ಒಂದು ಸ್ವಲ್ಪ ಬೆಸ್ಟ್ ಬಂದ್ರೆ ಎದುರುಗಡೆ ಮಾಡ್ಕೊಡ್ತೀರಲ್ವಾ? ಇದು ಫೋರ್ಡ್ ಫಿಗೋ 2010 ಮಾಡಲು, ಡೀಸೆಲ್ ವರ್ಷನ್. ಓನರ್ 3, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಅಲ್ಲಿ ಇದೆ. 80,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಒಳ್ಳೆ ಮ್ಯಾಗ್ವಿಲ್ ಹಾಕಿದ್ದಾರೆ, ಸೀಟ್ ಕವರ್ ಒಳ್ಳೆ ಸೀಟ್ ಕವರ್ಸ್ ಇದೆ. ಇದು ಪ್ರೈಸ್ ಬಂದು 2,40,000 ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ. ಹೈಯೆಸ್ಟ್ ಡಿಮ್ಯಾಂಡ್ ಇರೋ ಗಾಡಿ ಇದು ಒಂದೇ ಸರ್, ಓಮಿನಿ ಅಲ್ಲ? ರಫ್ ಅಂಡ್ ಟಫ್ ಆಗಿ ಎಲ್ಲರೂ ಯೂಸ್ ಮಾಡೋಕ್ಕೆ. ಇದು 2007 ಮಾಡಲ್ ಸರ್. ಓನರ್ ಬಂದು ಸೆಕೆಂಡ್ ಓನರ್, 5 ಸೀಟರ್ ವೆಹಿಕಲ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. ಕಂಡೀಷನ್ ತುಂಬಾ ಚೆನ್ನಾಗಿದೆ, ಗಾಡಿ ಚೆನ್ನಾಗಿದೆ. ಮಾಮೂಲಿ ಇದು ನಾರ್ಮಲ್ ಪ್ಲೇಟ್ ತರ ಹಾಕ್ಸಿದ್ದಾರೆ. ಓಕೆ. 73,000 ಓಡಿದೆ ಗಾಡಿ. 1,85,000 ಹೇಳ್ತವ್ರೆ, ಹೆಚ್ಚು ಕಮ್ಮಿ ಆಗುತ್ತೆ. 1,85,000 1,500 ಮಾಡ್ಕೊಟ್ಬಿಡಿ ಮೇಡಮ್. 1,500 ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,65 ಕೊಡಿಸ್ತೀನಿ ಸರ್. 1,65 ಲಾಸ್ಟ್ ಫೈನಲ್ ಮಾಡ್ಕೊಟ್ಬಿಡ್ತೀನಿ. ಹೌದು. 2014 ಮಾಡಲ್, ಇದು ಅಷ್ಟೇ ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. ಇದು ಬಂದು 88,000 ಕಿಲೋಮೀಟರ್ ಓಡಿದೆ ಸರ್. ಪ್ರೈಸ್ ಬಂದು 2,85,000 ಹೇಳ್ತಿದ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಪೋಲೋ ಹೈಲೈನ್ 2016-17 ರಿಜಿಸ್ಟ್ರೇಷನ್, ಪೆಟ್ರೋಲ್ ವರ್ಷನ್ ಗಾಡಿ. ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. 76,000 ಓಡಿದೆ ಗಾಡಿ. 76,000 ಓಡಿದೆ. ಇದು ಪ್ರೈಸ್ ಬಂದು 5,85,000 ಹೇಳ್ತಿದ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಪೋಲೋ ಹೈಲೈನ್ ಸರ್. ಮಾರುತಿ ಝೆನ್ 2005 ಮಾಡಲ್, 3 ಓನರ್ಸ್ ಆಗಿದ್ದಾರೆ. 3 ಓನರ್ಸ್ ಆಗಿದೆಯಾ? ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. VXi ಮಾಡಲ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮಗೆ. ಕಂಡೀಷನ್ ಚೆನ್ನಾಗಿದೆ ಅಲ್ಲ? ಗಾಡಿ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಸರ್. ಪ್ರೈಸ್ ಬಂದು 1,5 ಲಕ್ಷ ಹೇಳ್ತಿದ್ರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 1,500 ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. 1,20,000 ಬಂದು ಕೊಟ್ಬಿಡಿ ಮೇಡಮ್, ಒಂದು ಬೆಸ್ಟ್ ಬಂದರೆ. ಇದು ಬಂದು 2016 ಮಾಡಲ್, ಸೆಲೆರಿಯೋ ಮ್ಯಾನ್ಯುವಲ್ ವೆಹಿಕಲ್, VXi ಮತ್ತು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. 3 ಓನರ್ಸ್, 75,000 ಓಡಿದೆ ಸರ್ ಗಾಡಿ. ಓಕೆ. ಪ್ರೈಸ್ ಬಂದು ನಿಮಗೆ 4,25,000 ಹೇಳ್ತಿದ್ರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್.
ಅದು ಮಾರುತಿ ಆಲ್ಟೋ LXi, ಅದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಒಂದು ಬರೋಲ್ಲ ನಿಮಗೆ. ಇದು ಬಂದು ನಿಮಗೆ 2 ಲಕ್ಷ ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಎಲ್ಲ ಗಾಡಿ ಮೇಲೂ ನೀವು ನೋಡ್ತಿರ್ಬೋದು, ನೆಗೋಷಿಯಬಲ್ ಇದೆ. ಬಂದು ಒಂದ್ಸಲಿ ವಿಸಿಟ್ ಮಾಡಿ ಶೋರೂಮ್ಗೆ. ಗಾಡಿ ಒಂದೊಂದು ಕಂಡೀಷನ್ ಎಲ್ಲ ಚೆನ್ನಾಗಿದೆ. 2008 ಮಾಡಲ್ ಸರ್ ಇದು, ಟೊಯೋಟಾ ಇನೋವಾ. ಓನರ್ ಬಂದು 4th ಆಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. 1,90,000 ಓಡಿದೆ ಸರ್ ಈ ಗಾಡಿ. ಇದು ಪ್ರೈಸ್ ಬಂದು ನಿಮಗೆ 5 lakhs ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇದು. 5 ಲಕ್ಷ. ಹಾಂ, ಓಕೆ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ. ಮಾರುತಿ 800 ಸರ್, 2003 ಮಾಡಲ್ಲು, 3 ಓನರ್ಸ್ ಆಗಿದೆ. AC ಗಾಡಿ. AC ಗಾಡಿನ ಇದು? ಇದು ಪ್ರೈಸ್ ಬಂದು ನಿಮಗೆ 1 ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. 1 ಲಕ್ಷ ಇದೆ, 80ಕ್ಕೆ ಸಿಕ್ಬಿಡುತ್ತೆ ಬಂದರೆ. ಅದರಲ್ಲೂ ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಟ್ಬಿಡ್ತಾರೆ. 85,000 ಮಾಡಿ. 85 ಮಾಡಿಕೊಡ್ತಾರೆ ಲಾಸ್ಟ್ ನೋಡಿ. ಫೈನಲ್ 800, ಒಂದು 85 ಸಿಗುತ್ತೆ. ಅದರಲ್ಲಿ ಬನ್ನಿ ಬೇಕಾದ್ರೆ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾರೆ ಮೇಡಮ್ ಅವರು. ಕಂಡೀಷನ್ ಚೆನ್ನಾಗಿದೆ, ತುಂಬ ರಫ್ ಆ್ಯಂಡ್ ಟಫ್ ಆಗಿ ಡೈಲಿ ಯೂಸ್ ಮಾಡೋರಿಗೆ ಚೆನ್ನಾಗಿದೆ ಇದು ಕಾರು.